ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು RVLV ಫ್ಯಾಷನ್ಸ್. ಇವತ್ತು ನಾನು ಒಂದು ಸ್ಲೀವ್ ಡಿಸೈನ್ ಹೇಳ್ಕೊಡ್ತೀನಿ ನಿಮಗೆ. ಅದು ಯಾವ ತರ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಈ ತರ ಓಪನ್ ಇರುತ್ತೆ ನೋಡಿ, ಈ ತರ ಇಲ್ಲಿ ಬಟನ್ಸ್ ಬರುತ್ತೆ. ಇದನ್ನ ಹೆಂಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಸ್ಲೀವ್, ಮತ್ತೆ ಫ್ರಂಟ್ ಟು ಬ್ಯಾಕ್ ಇದರಲ್ಲಿ ಈ ತರ ಇದೆ. ಅದು ಕೂಡ ಡಿಸೈನ್ ಇದೆ, ಅದು ಆದ್ರೆ ನಿಮಗೆ ತೋರಿಸ್ತೀನಿ ನಾನು ಅದನ್ನು ಕೂಡ. ಈ ಡಿಸೈನ್ ನಿಮಗೆ ಇವತ್ತು ಸ್ಲೀವ್ ನ ತೋರಿಸ್ಕೊಡ್ತೀನಿ ನೋಡಿ, ಹೇಗ್ ಮಾಡ್ಬೇಕು, ಈಸಿ ಮೆಥಡ್ ಅಲ್ಲಿ ಹೇಗ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ. ತಗೊಂಡು ಮೊದಲು ಈ ತರ ಸ್ಟಿಚ್ ಮಾಡಿ ಒಂದ್ ಲೇಯರು ಈ ತರ ಬಂದ್ಬಿಟ್ಟಾದ್ಮೇಲೆ ಒಂದು ನೀಡಲ್ ಹಿಂದೆನೆ ಸ್ಟಾಪ್ ಮಾಡ್ಕೊಳ್ಳಿ. ಒಂದು ನೀಡಲ್ ಹಿಂದೆ ಸ್ಟಾಪ್ ಮಾಡ್ಬಿಟ್ಟು ಈ ತರ ಥ್ರೆಡ್ ತಗೊಳ್ಳಿ. ಥ್ರೆಡ್ ತಗೊಂಡು ನೋಡಿ, ಅಬ್ಸರ್ವ್ ಮಾಡಿ, ಈ ತರ ಫೋಲ್ಡೆಡ್ ಮಾಡ್ಬಿಟ್ಟು ಈ ತರ ಹಾಕೊಳ್ಳಿ. ಹಿಂಗೆ ಈ ತರ ಹಾಕ್ಬಿಟ್ಟು ಒಂದು ನೀಡಲ್ ಹಿಂದೆನೆ ಇದನ್ನ ಕೊಟ್ಬೇಕು. ಒಂದ್ ಲೇಯರ್ ಕೊಡ್ಬೇಕು, ಒಂದ್ ಲೇಯರ್ ಬಿಡ್ಬೇಕು. ಮತ್ತೆ ಒಂದ್ ಸ್ಟಿಚ್ ನ ಮುಂದೆ ಹಾಕಿ. ಈ ತರ ಮುಂದೆ ಹಾಕಿದ್ಮೇಲೆ ಈ ಎರಡು ಪೀಸು ಲಾಕ್ ಆಯ್ತು. ಲಾಕ್ ಆದ್ಮೇಲೆ ಇದನ್ನ ಗಂಟ್ ಮಾಡ್ಬಿಟ್ಟು ಇದನ್ನ ಈ ಸೈಡಿಗೆ ಹಾಕ್ಬೇಕು. ಒಳಗಡೆ ಈ ಸೈಡಿಗೆ ಹಾಕೊಳ್ಳಿ. ಇದನ್ನ ಹಿಂಗೆ ಹಾಕದ್ಮೇಲೆ ಕಂಟಿನ್ಯೂಸ್ ಆಗಿ ಇದನ್ನ ಸರಿ ಮಾಡ್ಕೊಳ್ಳಿ. ಸರಿ ಮಾಡ್ಕೊಂಡು ಎರಡು ಕೈನಲ್ಲಿ ಹಿಡ್ಕೊಂಡು 1/4 ಇಂಚಸ್ಗೆ ಮಾಮೂಲಿ ಸ್ಟಿಚ್ ಮಾಡ್ಕೊಳ್ಳಿ. ಈ ತರ ಮತ್ತೆ ಅದೇ ಪೋರ್ಷನ್ ಅಲ್ಲಿ ಅದೇ ತರ ಅದೇ ಥ್ರೆಡ್ ನ ಯೂಸ್ ಮಾಡಿ ಥ್ರೆಡ್ಗಳನ್ನ ಈ ತರ ಶುದ್ಧ ತಗೊಳ್ಳಿ, ಡಬಲ್ ಇದರಲ್ಲಿ. ಆಮೇಲೆ ಅದೇ ತರ ಒಳಗಡೆ ಹಾಕೊಳ್ಳಿ. ಈ ತರ ನೋಡಿ, ಒಂದ್ ನೀಡಲ್ ಹಿಂದೆ ನಿಲ್ಲಿಸ್ಬೇಕು. ನಮ್ಗೆ ಎಲ್ಲಿ ಬೇಕೋ ಆ ಜಾಗಕ್ಕಿಂತ ಒಂದ್ ನೀಡಲ್ ಹಿಂದೆ ಇರಬೇಕು. ಆವಾಗ ಈ ತರ ಲಾಕ್ ಮಾಡ್ಕೊಳ್ಳಿ. ಸರಿ, ಲಾಕ್ ಆಯ್ತು. ಲಾಕ್ ಆದ್ಮೇಲೆ ನೋಡಿ, ಎರಡು ಥ್ರೆಡ್ ನ ಲಾಕ್ ಆಯ್ತು, ಬರ್ತಾ ಇಲ್ಲ. ಈಗ ಗಂಟ್ ಮಾಡ್ಕೊಳ್ಳಿ. ಯಾಕೆ ಗಂಟ್ ಮಾಡ್ತೀವಿ ಅಂದ್ರೆ, ಒಂದು ಥ್ರೆಡ್ ಎಳ್ದು ಬಿಟ್ರೆ ಆಮೇಲೆ ಬಂದ್ಬಿಟ್ರೆ ಕಷ್ಟ ಆಗುತ್ತೆ. ಆಮೇಲೆ ಮತ್ತೆ ನಾವು ಅದನ್ನ ಈಸಿಯಾಗಿ ತೆಗಿಯಕ್ಕಾಗಲ್ಲ. ನೋಡಿ, ಒಳಗಡೆ ತಗೊಂಡು ಸೇಮ್ ಅದೇ ತರ 1/4 ಇಂಚ್ಗೆ ಮಾಮೂಲಿ ಸ್ಟಿಚ್ ಹಾಕೊಳ್ಳಿ. ಸೇಮ್ ಇದು ಅದೇ ತರನೇ 3 ಪೀಸ್ ಇದೆಯಲ್ಲ ನೋಡಿ. ಒಂದ್ರಲ್ಲಿ ಗೊತ್ತಾಗಿಲ್ಲ ಅಂದ್ರೆ ಇನ್ನೊಂದ್ರಲ್ಲಿ ಗೊತ್ತಾಗುತ್ತೆ, ನೋಡ್ಕೊಳ್ಳಿ. ಅದೇ ತರ ಇದ್ ಮಾಡ್ಕೊಳ್ಳಿ. ಥ್ರೆಡ್ ಹಾಕಿ ಮಾಡಿದ್ರೆ ತುಂಬಾ ಈಸಿಯಾಗಿ ಬರುತ್ತೆ ನಿಮಗೆ, ಎತ್ಕೋಬಹುದು. ಇಲ್ಲ ಅಂದ್ರೆ ಇದು ಟ್ರಿಮ್ಮರ್ ಅಲ್ಲಿ ಎತ್ಬೇಕು, ಪಿನ್ ಅಲ್ಲಿ ಎತ್ಬೇಕು, ಸೂಜಿನಲ್ಲಿ ಎತ್ಬೇಕು, ಆಮೇಲೆ ಓಪನ್ ಆಗುತ್ತೆ, ಆ ತರ ಎಲ್ಲ ಆಗುತ್ತೆ. ಈ ತರ ಮಾಡಿದಾಗ ನಿಮ್ಗೆ ಓಪನ್ ಆಗಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ಈಗ ಕಟ್ಟಿಂಗ್ ಮಾಡಿದೆ ನಾನು ನಿಮಗೆ. ಕಟ್ಟಿಂಗ್ ನಾನು ವಿಡಿಯೋ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಈ ತರ ಬಂದಾಗ ಕಟ್ಟಿಂಗ್ ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಈ ಸೈಡು ಈಸಿಯಾಗಿ ಹಾಕ್ಬಿಟ್ವಿ. ಈಗ ಆಪೋಸಿಟ್ ಸೈಡ್ ಏನ್ ಮಾಡಬೇಕು ಅಂದ್ರೆ, ನೀವು ಥ್ರೆಡ್ನ ತಗೊಂಡು ಈ ತರ ಡಬಲ್ ಅನ್ನ, ಟ್ರಿಮ್ಮರ್ ಇರುತ್ತೆ ನೋಡಿ, ಈ ಟ್ರಿಮ್ಮರ್ ಅಲ್ಲಿ ಈ ತರ ತಗೊಂಡು ಒಳಗಡೆಗೆ ಈಗ ಈ ತರ ಹಾಕಿ ನೋಡಿ. ಈ ಕಡೆ ಸಿಕ್ಕದ್ಮೇಲೆ ಅದೇ ತರ ಸೇಮ್ ಲಾಕ್ ಮಾಡ್ಕೋಬೇಕು. ಒಂದ್ ಸ್ಟಿಚ್ ನ ಹಾಕೊಂಡು ಅದೇ ತರ ಲಾಕ್ ಮಾಡ್ಕೊಂಡು ಇಲ್ಲಿ ಎಳ್ಕೋಬೇಕು ಒಳಗಡೆಗೆ. ನೋಡಿ, ಈ ತರ ಎಳ್ಕೊಂಡು ಮಾಮೂಲಿ ಸ್ಟಿಚ್ ಅದೇ ತರ ಈ ಕಡೆ ಈಸಿಯಾಗಿ ಬೆರಳು ಹೋಗಲ್ಲ ಒಳಗಡೆ. ನಾವು ಕೈ ಹಾಕಿ ಹಾಕಕ್ಕಾಗಲ್ಲ. ಅದಕ್ಕೆ ಈ ತರ ಮಾಡ್ಕೋಬೇಕು. ಈ ತರ ಮಾಡಿ ಟ್ರಿಮ್ಮರಲ್ಲಿ ಒಂದ್ ಕಡೆ ಫ್ರೀ ಇರುತ್ತೆ, ಒಂದ್ ಕಡೆ ಏನಾಗ್ಬಿಟ್ಟಿರುತ್ತೆ, ಅಲ್ಲೇ ಸ್ಟಿಚ್ ಆಗ್ಬಿಟ್ಟಿರುತ್ತಲ್ಲ ಈ ಕಡೆ. ಅದಕ್ಕೆ ಈ ತರ ಟ್ರಿಮ್ಮರಲ್ಲಿ ಸುಮ್ಮನೆ ಸಾಫ್ಟ್ ಆಗಿ ಇಟ್ಕೋಬೇಕು. ನೀವು ರಫ್ ಆಗಿ ಇಟ್ಕೊಂಡ್ರೆ ಕಟ್ ಆಗ್ಬಿಡುತ್ತೆ ಟ್ರಿಮ್ಮರಲ್ಲಿ. ನೋಡಿ, ಬಂತು. ಟ್ರಿಮ್ಮರಲ್ಲಿ ಸಾಫ್ಟ್ ಆಗಿ ಹಿಡಿಬೇಕು. ಒಂದು ಸ್ಟಿಚ್ ಹಾಕೊಂಡು ಮಾಮೂಲಿ ಅದೇ ತರ ಗಂಟ್ ಮಾಡಿಬಿಟ್ಟು ಇಲ್ಲಿಂದ ತಗೋಬೇಕು. ಸ್ವಲ್ಪ ಈಸಿಯಾಗಿರುತ್ತೆ. ಅಂದ್ರೆ ನೀವು ಫಿನಿಶಿಂಗ್ ನೋಡಿಬೇಕಾರೆ ಫಿನಿಶಿಂಗ್ ಹೆಂಗ್ ಬರುತ್ತೆ ಅಂತ. ಈ ತರ ಮಾಡಿದ್ರೆ ತುಂಬಾ ಈಸಿ ಬರುತ್ತೆ ನಿಮ್ಗೆ. ಈಗ ನಾರ್ಮಲ್ ಆಗಿ ಬರೀ ಸ್ಟಿಚ್ ಮಾಡಿಬಿಟ್ಟು ಕೂಡ ನಾವು ಎತ್ಬೋದು ಮೇಲ್ಗಡೆ ಈ ತರ ಶಾರ್ಪ್ನ. ಅದು ಸ್ವಲ್ಪ ಇದು ಸ್ಟಿಚಿಂಗ್ ಇದು ಬಂದ್ಬಿಡೋದು, ಶಾರ್ಪ್ ಆಗಿ ಬರಲ್ಲ, ಹೆವಿ ಶಾರ್ಪು. ಇದು ತುಂಬಾ ಚೆನ್ನಾಗಿ ಬರುತ್ತೆ, ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೀವು. ನಾನು ಇದೇ ಥರ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ನನ್ನ ಪೇಜನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಾರಿ, ನೋಡಿ, ಈ ತರ ಒಳಗಡೆ ತಗೊಂಡು ಮಾಮೂಲಿ
ಸ್ಟಿಚ್ ಆಗುತ್ತೆ ನೋಡಿ. ಈ ಥರ ಆಯಿತು. ಈಗ ಇದನ್ನು ಓಪನ್ ಮಾಡ್ಕೋಬೇಕು ನಾವು ಮಧ್ಯೆ ಈ ಥರ ತೊಗೊಂಡು ನೋಡಿ. ಈಗ ಓಪನ್ ಮಾಡ್ಕೊಳ್ಳಿ. ನೋಡಿ ಈ ಥರ ಓಪನ್ ಆಯ್ತೆಲ್ಲ ಹಿಂಗೆ ಬರುತ್ತೆ. ಹಿಂಗೆ ಬಂದಾಗ ನೀವು ಕಚ್ಚು ಹೊಡಿಬೇಕು. ಇದು ತೆಗೆದುಬಿಡಿ, ಇದನ್ನು ತೆಗೆದುಬಿಡಿ. ಈ ಥರ ಈ ಶಾರ್ಪ್ ಹತ್ರ ಏನು ಮಾಡಿ ಸ್ವಲ್ಪ ಲೈಟಾಗಿ ಹಿಂಗೆ ಹೊಡೀರಿ. ಫುಲ್ ಕಟ್ ಮಾಡಿಬಿಡಿ, ಓಪನ್ ಆಗೋಗುತ್ತೆ. ಈ ಥರ ಕಚ್ಚು ಹೊಡೀರಿ. ಕ್ರಾಸ್ ಇರುತ್ತಲ್ವ, ನಮಗೆ ನೀಟಾಗಿ ಫಿನಿಶಿಂಗ್ ಸಿಗಲ್ಲ. ಈ ಶಾರ್ಪ್ ಹತ್ರ ಮಾತ್ರ ಈ ಥರ ಹೊಡಿಬೇಕು. ಇಲ್ಲಿ ನಾರ್ಮಲಾಗಿ ಕಚ್ಚು ಹೊಡಿಬೇಕು. ಈ ಥರ ಶಾರ್ಪ್ ಬರುತ್ತೆ. ನೀವು ಆ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಆ ಥರ ಮಾಡಲಿಲ್ಲ ಅಂದರೆ ಒಳಗಡೆ ಬಟ್ಟೆ ಇದ್ದಾಗ ತುಂಬ ರಫ್ ಅನಿಸುತ್ತೆ, ಅದು ಶಾರ್ಪ್ ಬರಲ್ಲ ನೀಟಾಗಿ. ನೋಡಿ ಜಸ್ಟ್ ಹಿಂಗೆ ಥ್ರೆಡ್ನ ಎಳೆದ ತಕ್ಷಣ ನೋಡಿ ಎಷ್ಟು ಶಾರ್ಪಾಗಿ ಬಂತು. ಈ ಥರ ಇದನ್ನು ಹಂಗೆ ಇಟ್ಕೊಳ್ಳಿ, ಆಮೇಲೆ ತೆಗಿಬೋದು. ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಥ್ರೆಡ್ನ ಈಗ ಹೇಳಿದ್ರೆ ಶಾರ್ಪ್ ಬಂದುಬಿಡುತ್ತೆ. ಈ ಥರ ನಾವೇನಲ್ಲಿ ಕೊಟ್ಟಿದ್ವಿ ಕಟ್ಟಿಂಗು, ಅದೇ ಥರ ಸ್ಟಿಚಿಂಗ್ ಥರ ಬಂದ್ಬಿಡುತ್ತೆ ನೋಡಿ. ಸೊ ಈ ಸೈಡು ಆ ಥರ ಅದೇ ಥರ ಮಾಡ್ಕೊಳ್ಳಿ. ಇದು ತುಂಬ ಈಸಿ. ನೀವು ಥ್ರೆಡ್ ಕೊಡೋದಷ್ಟೇ ಇದು ಇದಾಗೋದು. ನಿಮಗೆ ಹಿಂಗೆ ಹೇಳಿದ್ರೆ ಫಿನಿಶಿಂಗ್ ನೀವು ನೀಡಲಲ್ಲಿ, ಟ್ರಿಮ್ಮರಲ್ಲಿ ಮತ್ತು ಇದರ ಸೀಸರಲ್ಲಿ ಎತ್ತೋ ಅವಶ್ಯಕತೆನೇ ಇಲ್ಲ ನಿಮಗೆ. ಈ ಥರ ಶಾರ್ಪ್ ಬಂದ್ಬಿಡುತ್ತೆ ನೋಡಿ. ನಾನು ಫಿನಿಶ್ ಮಾಡಿ ತೋರಿಸ್ತೀನಿ ನೋಡಿ. ಹಾಗೆ ಈ ಥರ ತಗೊಳ್ಳಿ, ಸೈಡ್ಗೆ ಎಲ್ಲ ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. ನಾ ಏನಕ್ಕೆ ಇದನ್ನು ಥ್ರೆಡ್ಡ ಹಿಡಿ ಅಂತ ಹೇಳಿದೆ ಅಂದರೆ ನೋಡಿ, ಈ ಥರ ಹಿಡ್ಕೊಂಡು ಈ ಶಾರ್ಪಲ್ಲಿ ನಾವು ತಿರುಗಿಸ್ಕೊಳಕ್ಕಾಗಲ್ಲ ಕರೆಕ್ಟಾಗಿ, ಬರೀ ಕಟ್ ಮಾಡಿಬಿಟ್ರೆ ಈ ಥ್ರೆಡ್ನ ಈಗಿದ್ರೆ ನೋಡಿ, ನೀವು ನೋಡಿ ಅಬ್ಸರ್ವ್ ಮಾಡಿ, ಜಸ್ಟ್ ಹಿಂಗೆ ಇಳ್ಕೊಂಡ್ರೆ ಸಾಕು. ನಾವು ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಥ್ರೆಡ್ ಇರಬೇಕು ನಾವು ಫಿನಿಶ್ ಮಾಡೋವರೆಗೂ. ಇದನ್ನು ನೋಡಿ. ಸುಮ್ಮನೆ ಥ್ರೆಡ್ ಇಡೋರೆ ಸಾಕು, ಅಷ್ಟು ಶಾರ್ಪಾಗಿ ಬರ್ತಾ ಇದೆ ಅದು ಫಿನಿಶಿಂಗ್. ಫುಲ್ ಫಿನಿಶ್ ಆದಮೇಲೆ ಕೂಡ ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಇದರಲ್ಲೂ ಇನ್ನೊಂದು ಟಿಪ್ಸ್ ಇದೆ ನಿಮಗೆ, ನೋಡ್ತಾ ಇರಿ ಹಾಗೆ. ಈಗ ಈ ಥರ ಶಾರ್ಪ್ ಇದ್ದಾಗ ಏನೋ ಸಿಗಾಕೊಳ್ಳುತ್ತೆ. ಈ ಥರ ಥ್ರೆಡ್ ಇದ್ರೆ ಈಸಿಯಾಗಿ ಹಿಡ್ಕೊಂಡು ಎಳ್ಕೊಂಡು ಫಿನಿಶ್ ಮಾಡ್ಬೋದು. ಈಗ ಫುಲ್ ಫಿನಿಶ್ ಮಾಡ್ಕೊಳ್ಳಿ. ಸಾರಿ, ನಾನೀಗ ಸುತ್ತ ಸ್ಟಿಚ್ ಮಾಡಿದ್ದೀನಿ. ಈ ಥ್ರೆಡ್ಗಳನ್ನ ಇಲ್ಲಿ ನೋಡಿ, 4 ಲೇಯರ್ ಇರುತ್ತಲ್ವಾ, ಫಸ್ಟ್ 2ರಿಂದ 4 ಈ ಥರ ಒಂದು ಸೈಡ್ ಕಟ್ ಮಾಡಿದ್ರೆ ಒಂದು ಸೈಡ್ ಈ ಥರ ಬಂದ್ಬಿಡುತ್ತೆ. ಈಸಿಯಾಗಿ ಈ ಥರ ಕಟ್ ಮಾಡಿಬಿಡಿ, ತೆಗೆದುಬಿಡಿ. ನ್ಯೂಸ್ ಇಲ್ಲ ಇದು ನಮಗೆ. ಈ ಥರ ಆಯಿತು. ಮತ್ತು ಎಕ್ಸ್ಟ್ರಾ ಏನಿದೆ ಇದೆಲ್ಲ ತೆಗೆದುಬಿಡಿ ಸೈಡು. ಮತ್ತು ಇನ್ನೊಂದು ಟಿಪ್ಸ್ ಹೇಳ್ಕೊಡ್ತೀನಿ ನಾನಿಲ್ಲಿ. ನೋಡಿ ಈ ಥರ ಫಿನಿಶ್ ಆಯಿತು. ಈಗ ಜಸ್ಟ್ ಇಲ್ಲಿ ಬಟನ್ ಕೊಟ್ಬಿಟ್ರೆ ಫಿನಿಶಿಂಗ್ ಆಗುತ್ತೆ. ಬಟನ್ ಕೂಡ ನಾನೇ ಮಾಡಿದ್ದೀನಿ, ನನ್ನ ಹತ್ರನೇ ಕೂಡ ಇದೆ ಈ ಮಿಷಿನು. ಬಟನ್ ಇದು
ಇದ್ರ ಕಲರು ಪರ್ಪಲ್ ಕಲರ್ದು ಇದ್ರ ಕಾಂಬಿನೇಷನು. ಜಸ್ಟ್ ಈ ಥರ ಇದರಲ್ಲಿ ನೀಡಲಲ್ಲಿ ಹಾಕ್ಬಿಟ್ರೆ ನೀವು ಸೂಜಿನಲ್ಲಿ ಆಗುತ್ತೆ, ಫಿನಿಶ್ ಆಗುತ್ತೆ ಇದು. ಆದರೆ ಹಾಕ್ಬೇಕಾದ್ರೆ ಈ ಥರ ಹೆಚ್ಚು ಕಮ್ಮಿ ಮಾಡ್ತೀರಾ. ಅದಕ್ಕೆ ಇನ್ನೊಂದು ಟಿಪ್ಸ್ ಏನಂತ ಅಂದರೆ, ಮಿಷಿನಲ್ಲೇ ಈ ಥರ ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ. 1/2 ಇಂಚ್. ಈಗ ನಾವು ಇದು ಏನು ಮಾಡ್ತೀವಿ ಅಂದರೆ, ಒಂದ್ಸಲ ಇರಿ ಈ ಥರ ಹಾಕ್ಬಿಡ್ತೀವಿ. ಈ ಥರ ಹಾಕ್ಬೇಕು ನಾವು, ಗ್ಯಾಪ್ ಕೊಟ್ಟು ಇಷ್ಟು ಗ್ಯಾಪ್ ಕೊಡಬೇಕು. ಏಕೆಂದರೆ ಸ್ಟಿಚಿಂಗ್ ಹೋಗಿರುತ್ತೆ ಈ ಗ್ಯಾಪ್. ನಮಗೆ ಈ ಗ್ಯಾಪ್ ಸ್ಟಿಚಿಂಗ್ ಹೋಗಿದಾಗ ನಾವು ಇಷ್ಟು ಗ್ಯಾಪ್ ಕೊಡಬೇಕು, ಗ್ಯಾಪ್ ಕೊಟ್ಟು ಹಾಕಬೇಕು. ಇಲ್ಲ ಗ್ಯಾಪ್ ಕೊಡಲಿಲ್ಲ ಅಂದರೆ ನೋಡಿ ಹಿಂಗೆ ಆಗ್ಬಿಡುತ್ತೆ. ಇಲ್ಲಿ ನೋಡಿ ಮೇಲೆ ಈ ಥರ ಆಗ್ಬಿಡುತ್ತೆ. ಗ್ಯಾಪ್ ಕೊಡಲೇಬೇಕು ನೀವು. ಗ್ಯಾಪ್ ಕೊಡಬೇಕಾದ್ರೆ ಹಂಗೆ ಡೈರೆಕ್ಟ್ ಕೂಡ ಹಾಕ್ಬೋದು ನೀವು ಸೂಜಿನಲ್ಲಿ. ಇಲ್ಲಾಂದರೆ ಇನ್ನೊಂದು ಟಿಪ್ಸ್ ಈ ಥರ ಇರುತ್ತಲ್ಲ, 1/2 ಇಂಚ್ ಬಿಟ್ಟು ತೋರಿಸ್ತೀನಿ. ಈ ಥರ ರಫ್ ಮಾಡ್ಕೊಳ್ಳಿ ಎರಡೂ. ಕಾಣಿಸ್ತಾಯ್ತಾ? ವಿಡಿಯೋನಲ್ಲಿ ಕಾಣಿಸ್ತಾ ಇದೆಯೋ ಅನ್ನೋ ಗೊತ್ತಿಲ್ಲ ನೋಡಿ. ಈ ಥರ ರಫ್ ಮಾಡಬೇಕು. ಎಲ್ಲ ಮಾಡಿ ತೋರಿಸ್ತೀನಿ ನಾನು. ಸರಿಯಾಗಿ ಸ್ಟಿಚಿಂಗೇ ಮಾಡ್ಕೋಬೇಕು ನೀವು. ಅಷ್ಟೇ ಬಿಡಬೇಕು. ಗ್ಯಾಪ್ ಜಾಸ್ತಿ ಹೊಟ್ಟೋಗುತ್ತೆ. ಜಾಸ್ತಿ ಹೋದ್ರೂ ಕೂಡ ಚೆನ್ನಾಗಿರಲ್ಲ. ನಾನು ಮೊದಲು ಕೂಡ ಈ ಥರ ಮಾಡ್ತಿರ್ಲಿಲ್ಲ. ಆಮೇಲೆ ಎಲ್ಲ ಬಿಡೋದು ಸ್ವಲ್ಪ ಜಾಸ್ತಿ ಕಮ್ಮಿ ಆ ಥರ ಬರ್ತಾಯಿತ್ತು. ಅದಕ್ಕೆ ಈ ಐಡಿಯಾ ಮಾಡಿದೆ ನಾನು, ನೋಡೋಣ ಅಂತ. ಈ ಥರ ನೋಡಿ ರಫ್ ಹೊಡ್ಕೊಬಿಡಿ. ಈಗ ನೀವು ಕೂಡ ಹಂಗಾಕಿದ್ರೆ ಬಿಚ್ಕೋಬೋದು. ಬರೀ ಹಿಂಗೆ ಹಾಕಿದ್ರೆ ನೀವು ಏನೇ ಮಾಡಿದ್ರು ಬಿಚ್ಕೊಳಲ್ಲ. ಹಿಂಗೆ ಹಾಕ್ಬಿಟ್ಟು ಜಸ್ಟ್ ನೀವು ಬಟನ್ ಹಾಕ್ಬಿಡಿ ನೋಡಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಅನ್ಸುತ್ತೆ ನನಗೆ. ನಿಮಗೆ ಹೆಂಗೆ ಅನ್ಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಫ್ರೆಂಡ್ಸ್.